ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ನೋಡಿ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕೊಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಕೇಸ್ ಇದೆ. ಆ ಕೇಸ್ಗೆ ಕಾಯದೆ ಇವರು ಹೇಗೆ ಹೊಸ ಆದೇಶವನ್ನ ಮಾಡಿದ್ರು? ವಿದ್ಯಾರ್ಥಿಗಳ ಹಿತಕ್ಕಾಗಿ ಅಂತಾರೆ. ಹಾಗಾದ್ರೆ 3 ವರ್ಷ ಆಯ್ತು ಸರ್ಕಾರ ಬಂದು, ಇಷ್ಟು ದಿನ ಏನು ಮಾಡ್ತಾ ಇದ್ರು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದು, ಇದೆಲ್ಲ ದಾವಣಗೆರೆ ಎಫೆಕ್ಟ್. ಸರ್ಕಾರದಿಂದ ಒಂದು ಸಮುದಾಯದ ಓಲೈಕೆಯನ್ನ ಮಾಡ್ಲಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಿಜಾಬ್ ವಿಚಾರವನ್ನ ನಾನು ಅಧಿವೇಶನದಲ್ಲಿ ಚರ್ಚೆ ಮಾಡಿದೆ. ನಾನು ಎಲ್ಲಾ ಧರ್ಮಕ್ಕೂ ಗೌರವವನ್ನ ಕೊಡುವವನು. ಮೊನ್ನೆ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ವಿಚಾರ ಆಯ್ತಲ್ಲ, ಅದನ್ನ ಮುಂದಿಟ್ಕೊಂಡು ಈ ರೀತಿ ರಾಜಕೀಯವನ್ನ ಮಾಡ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಗ್ಯಾರಂಟಿ ಅಂತ ಏನು ಹೇಳ್ತಾರೆ, ಅದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ. ಬೆಂಗಳೂರು ಜನ ಇದನ್ನ ನಂಬೇಡಿ, ಇವರ ಮಾತು ಕೇಳಿ. ಖಾತೆ ಬದಲಾವಣೆ ಯಾರು ಕೂಡ ಮಾಡ್ಕೊಳ್ಬೇಡಿ, ಸಾಲ ಸೋಲ ಮಾಡಿ ಯಾರು ಹಣ ಕಟ್ಟಬೇಡಿ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಜನರಿಗೆ ಅನುಕೂಲ ಆಗೋ ಹಾಗೆ ಮಾಡ್ತೇವೆ. ಬೆಂಗಳೂರಿನ ನಾಗರಿಕರಿಗೆ ಮನವಿಯನ್ನ ಮಾಡ್ತಿದ್ದೇವೆ. ಇವರದ್ದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಎಂದು ತಿಳಿಸಿದ್ದಾರೆ. ಇಂದು ಬೆಂಗಳೂರು ನಗರವನ್ನ ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ, ಇವರಿಗೆ ಏನಾದ್ರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದ್ಯಾ, ಭಯಭಕ್ತಿ ಇದ್ಯಾ? ಬೆಂಗಳೂರು ಜನರು ಯಾರು ದುಡ್ಡು ಕಟ್ಟುವುದಕ್ಕೆ ಹೋಗಬೇಡಿ, 2 ವರ್ಷ ಸುಮ್ಮನೆ ಇರಿ, ಮುಂದೆ ಒಳ್ಳೆಯದಾಗುತ್ತೆ. ನಾನು 120-130 ಸ್ಥಾನವನ್ನ ತಗೊಂಡು ಅಧಿಕಾರಕ್ಕೆ ಬರಲೇ ಇಲ್ಲ. ನಾನು 38 ಸೀಟು 40 ಸೀಟು ಗೆದ್ದು ಬಂದು ಮುಖ್ಯಮಂತ್ರಿ ಆಗಿರೋದು. ಬೆಂಗಳೂರು ನಾಗರಿಕರು ನಿಮ್ಗೆ ಹೊರೆಯಾಗುವ ರೀತಿಯಲ್ಲಿ ದುಡ್ಡು ಹೊಡೆಯುವ ಸರ್ಕಾರದ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಕೂಡ ತಲೆ ಬಾಗಬೇಡಿ. ಇನ್ಮೇಲೆ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬರುವ ದಿನಗಳು ದೂರ ಇಲ್ಲ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ, ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ. ನಾನು ಈಗಾಗಲೇ 2 ಬಾರಿ ಸಿಎಂ ಆಗಿದ್ದೇನೆ. ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಬಿಜೆಪಿ ಜೊತೆ ನಮ್ಮ ಸಂಬಂಧವನ್ನ ಇಟ್ಕೊಂಡಿದ್ದೇನೆ. ಈ ರಾಜ್ಯದ ಹಿತದೃಷ್ಟಿಯಿಂದ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೇನೆ. ನಾವೇನೋ ಸಂಪಾದನೆ ಮಾಡ್ಬೇಕು ಅಂತ ಅಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ನಡೆದುಕೊಂಡಿದ್ದಾರೆ ಎಂದು ಎಲ್ಲರೂ ನೋಡಿದ್ದಾರೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ.